ವೇದಿಕೆಗೆ ಅಡ್ಡವಾಗಿ ಯಾರು ನಿಂತ್ಕೋಬೇಡಿ, ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ. ಎಲ್ಲರಿಗೂ ಶುಭ ಸಂಜೆ. ಸರ್ವರಿಗೂ ಸಪ್ರೇಮ ನಮಸ್ಕಾರಗಳು. ಇಂದಿನ ದಿನ ನಮ್ಮ ಮನೆ ನಿಜಕ್ಕೂ ಪುನೀತವಾಗಿದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ನಮ್ಮ ಡಿವಿಜಿಯವರ ಕಗ್ಗ ಇದೆ. ಹಾಗೆ ನಮ್ಮ ಎಲ್ಲ ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಂತಿರುವ ನಮ್ಮ ಕುಮಾರಣ್ಣನವರು ಇವತ್ತು ನಮ್ಮ ಮನೆಗೆ ಆಗಮಿಸಿದ್ದಾರೆ. ನಮ್ಮ ಕನ್ನಡಿಗ ಮೊದಲ ಪ್ರಧಾನಿ ಶ್ರೀಯುತ ದೇವೇಗೌಡರ ಮಗನಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಜೊತೆಗಿರೋದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ತಂದಿದೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮೊಂದಿಗೆ ಒಂದು ರೀತಿಯಲ್ಲಿ ಅಜಾತ ಶತ್ರು ಅಂದ್ರೆ ತಪ್ಪಾಗ್ಲಾರ್ದು, ನಮ್ಮ ಗುರುವಿದ್ದರೆ ಗುರಿ ಅಂತ ಹೇಳ್ತೀವಿ. ನಮ್ಮ ಶಿಕ್ಷಕರ ಎಲ್ಲರ ನೆಚ್ಚಿನ ನಮ್ಮ MLC ಸರಾದ ಭೋಜೇಗೌಡರು ಸರ್ ಇದ್ದಾರೆ. ಅವರನ್ನು ನೀವೆಲ್ಲ ಕೇಳಿರ್ಬೋದು. ಪರಿಷತ್ತಿನಲ್ಲಿ ಕಾವ್ಯಗಳು, ಗಾದೆಗಳು, ನುಡಿಗಟ್ಟುಗಳು ಇದರ ಮೂಲಕ ಎಲ್ಲರ ಮನೆಗೆದ್ದಿದ್ದಾರೆ. ಮತ್ತೆ ಇವರ ಕಾರ್ಯತತ್ಪರತೆಗೆ ಅವರ ಈ ಒಂದು ಆಯ್ಕೆಯೇ ನಮಗೆ ತೋರಿಸತ್ತೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸುಸ್ವಾಗತ. ಹಾಗೆ 80 ಕಳೆದರೂ ವಯಸ್ಸು 80 ಮೀರಿದರೂ ಕೂಡ ನಮ್ಮ ಡಾಕ್ಟರ್ ಕಡಿದ ಗೋಪಾಲ್ ಸರ್ ಅವರು ಅತ್ಯಂತ ಉತ್ಸಾಹಿ ಯುವಕನ ರೀತಿಯಲ್ಲಿ ಯಾವತ್ತೂ ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಹಾಗೆ ನಮ್ಮ ಜಿಲ್ಲಾ ನಗರ ಅಧ್ಯಕ್ಷರಾದ ಶ್ರೀಯುತ ದೀಪಕ್ ಸಿಂಗ್ ರವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಉತ್ಸಾಹಿ ಯುವ ತರುಣ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ದಿನ ನಮ್ಮ ವಿಪ್ರ ಸಮಾಜದ ಪ್ರಮುಖರು ಶ್ರೀ ಸುರೇಶ್ ನಾಡಿಗರು ಇದ್ದಾರೆ. ಹಾಗೆ ನಮ್ಮ ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಉಪ ಮಹಾಪ್ರಬಂಧಕರಾದ ಶ್ರೀಯುತ DGM ದೇವರಾಜ್ ಸರ್ ಅವರಿದ್ದಾರೆ. ಅವರನ್ನು ಕೂಡ ಹಾಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಶ್ರೀಯುತ ಉಪ ಮಹಾಪ್ರಬಂಧಕರಾದ ದೇವರಾಜ್ ಸರ್ ಅವರು ಕಿರುಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ಕೆನರಾ ಬ್ಯಾಂಕ್ ಉಪ ಮಹಾಪ್ರಬಂಧಕರು ಹಾಗೂ ರಾಜು ಸರ್ ಅವರು, ವೀರರಾಘವನ್ ಸರ್ ಅವರು, ಡಿವಿಷನಲ್ ಮ್ಯಾನೇಜರ್ಸ್ ಅವರು ಕೂಡ ಇಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಹಾಗೆ ಈ ಇಂದಿನ ದಿನ JDS ನ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ಹಿತೈಷಿಗಳು, ಹಾಗೆ ನಮ್ಮ ಬಂಧು ವರ್ಗದವರು ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ. ಅವರಿಗೆಲ್ಲ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಅಶೋಕ್ ಭಟ್ ಸರ್ ಅವರು ಈಗ ಬಂದು ಕುಮಾರಣ್ಣ ಸರ್ ಅವರಿಗೆ ಪುಷ್ಪಗುಚ್ಛವನ್ನ ನೀಡ್ತಾ ಇದ್ದಾರೆ. ಹಾಗೆ ಅವರು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಹಾಗೆ ಅವ್ರನ್ನ ಕೇಳ್ಕೊತಾ ಇದ್ದೀನಿ.